1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂಥ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಿ ಯಾರು ಸತ್ತಾರ ಕೈಲಿ ಹೆಬ್ಬೆಟ್ಟು ಹಾಕೊಂಡು ಸತ್ತಾರದ ಹೆಬ್ಬೆಟ್ಟು ಹಾಕೊಂಡು ಆ ಬೆನಗಾನಹಳ್ಳಿಲಿ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ನ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250, 500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಕೊಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪ್ನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ ರೋಡ್ಗೆ, ನೀವು ಈ ಭೂಮಿ ತಗೋಬಹುದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂಥ ಕಾಂಗ್ರೆಸ್ನ ದರೋಡೆಕೋರ ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು. ನಮ್ಮನ್ನು ಪ್ರಶ್ನೆ ಮಾಡ್ತೀನಿ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡೆ. ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನು ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದು ನಮ್ಮಪ್ಪ ಭೂಮಿನಲ್ಲಿ ನಿಂತ್ಕೊಂಡು ಹೇಳಿದಂಥ ಮಾತು 1984-83ರಲ್ಲಿ PWD ಮಿನಿಸ್ಟ್ರು. ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರ ಕುಟುಂಬ ಕೊಂಡ್ಕೋಬಹುದಾಗಿತ್ತು. ದೇವೇಗೌಡರು ಏನಾದರೂ ಮನಸ್ಸು ಮಾಡಿದ್ರೆ ಎಲ್ಲಿದ್ರಿ ನೀವೆಲ್ಲ? ದೇವೇಗೌಡರು ರಾಜಕೀಯ ಶುರು ಮಾಡಿದಾಗ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ ಕಾಂಗ್ರೆಸ್ ನಾಯಕರು? ತಯಾರಾಗಿದ್ದೇನೆ ನಾನು ಚರ್ಚೆ ಮಾಡೋದಕ್ಕೆ, ಬಿಡದಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ. ಯಾವ ನನ್ನ ತಾಯಂದರು ನೀವು ಹೇಳಿದ್ರಿ, ನನಗೆ 3 ಸಭೆ ಮಾಡಿದೆ ಕೃಷ್ಣ ಕಚೇರಿ ಒಳಗೆ. ಒಂದಿಬ್ಬರು ತಾಯಂದರು ಹೇಳಿದ್ರಿ, ನೀನು ದುಡ್ಡು ಕೊಡ್ಬೋದಪ್ಪ, ಆ ದುಡ್ಡು ತಗೊಂಡು ನಾವು ಏನು ಮಾಡೋದು? ನಮ್ಮ ಮಕ್ಕಳು ಆ ದುಡ್ಡು ತಗೊಂಡೋಗಿ ಎಲ್ಲೋ ಕಳೆದ್ರೆ ನಾವು ಬೀದಿ ಬರ್ತೀವಿ. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ ನನ್ನ ತಾಯಂದ್ರನ್ನ ಕೂರಿಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಕೂತು ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ.